ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ. ಎಲ್ಲರೂ ಹೆಂಗದಿರಿ? ಆರಾಮದಿರಾ ಅಂತ ಅನ್ಕೊಂತೀನಿ. ನಾನು ಸೂಪರ್ ಆಗಿದ್ದೀನಿ. ಬನ್ನಿ, ಇವತ್ತಿನ ವಿಡಿಯೋ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಏನಪ್ಪ ಅಂದರೆ ಅಣ್ಣನ ಮಗಂದು ಗೃಹ ಪ್ರವೇಶದಲ್ಲಿ ನಾವೆಲ್ಲ ಏನೇನು ಮಾಡಿದ್ವಿ, ಏನೇನು ಪೂಜೆ ಆಯ್ತಲ್ಲ ನಾನು ಈ ವಿಡಿಯೋ ಮುಖಾಂತರ ತೋರಿಸ್ತಾ ಇರ್ತೀನಿ. ನೀವು ನೋಡೋಕ್ತಾ ಇರಿದಿರಲ್ಲ. ಮತ್ತೆ ತಡ ಮಾಡೋಣ, ನಡೀರಿ ಹೋಗೋಣ. ಚಲೋ ನೋಡಿ, ಅಣ್ಣನ ಮಗನ ಮನೆ ಗೃಹ ಪ್ರವೇಶಕ್ಕೆ ನಾವೆಲ್ಲ ಬಂದಿದ್ವಿ. ನೋಡಿ, ಎಲ್ಲ ರೆಡಿಯಾಗಿ ಬಂದಿದ್ವಿ. ಅವರು ಪೂಜಾರಿಯವರೆಲ್ಲ ನೋಡಿ ಇದೆಲ್ಲ ಸತ್ಯನಾರಾಯಣ ಪೂಜೆಗೆ ರೆಡಿ ಮಾಡಿದ್ದಾರೆ. ಲಕ್ಷ್ಮೀ ನಾರಾಯಣದೆಲ್ಲ ಇನ್ನೂ ಕಳಶ ಇಟ್ಟಿಲ್ಲ. ನಾನು ನಮ್ಮ ಮನೆಯವ್ರು ಒಂದು ಫೋಟೋ ತೆಗೆಸ್ಕೊಂಡ್ವಿ. ಇದು ಅಡುಗೆ ಮನೆಯಲ್ಲಿ ಇವಾಗೆಲ್ಲ ತುಂಬ ಟ್ರೆಂಡ್ ನಡೆದಿದೆ, ಎಲ್ಲ ಡೆಕೋರೇಟ್ ಮಾಡೋದು. ಯಾವ್ಯಾವ ಅಂದರೆ ವಾಸ್ತುಗೆ ಏನೇನು ಬೇಕೋ ಆ ಥರ ಎಲ್ಲ ಗೊಂಬೆಗಳು ರೆಡಿ ಮಾಡಿದ್ದಾರೆ. ನೋಡಿ, ಮನೆ ಅಂದಮೇಲೆ ಒಳ್ಕಲ್ಲು, ಕುಟ್ಟಾಣಿ, ಬೀಸಕಲ್ಲು ಎಲ್ಲ ಬೇಕಲ್ಲ, ಅದೆಲ್ಲ ಮಾಡಿದ್ದಾರೆ. ನೋಡಿ, ಇದು ಗೃಹ ಪ್ರವೇಶ ದಂಪತಿಗಳು ಗೃಹ ಪ್ರವೇಶ ಮಾಡಬೇಕಲ್ಲ ಆ ಥರ ಗೊಂಬೆಗಳು ಇಟ್ಟಿದ್ದಾರೆ. ಇದು ಅನ್ನಪೂರ್ಣೇಶ್ವರಿ ಇಟ್ಟಿದ್ದಾರೆ. ಇಲ್ಲೆಲ್ಲ ನೋಡಿ, ಇವಾಗ ಗ್ಯಾಸ್ ಇದೆಲ್ಲ ಅಲ್ಲಿ ಡೆಕೋರೇಟ್ ಮಾಡ್ತಾ ಇದ್ದಾರೆ. ಇದು ನೋಡಿ, ಅವರು ಡೆಕೋರೇಟ್ದು ಅಡ್ರೆಸ್ಸು, ಫೋನ್ ನಂಬರ್ ಎಲ್ಲ ಇದೆ, ನೀವು ನೋಡ್ಕೋಬೋದು. ನೀವು ಏನು ಫಂಕ್ಷನ್ ಇದ್ದರೆ ಕರೆಸ್ಬೋದು. ಇಲ್ಲಿ ಹೋಮಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಪೂಜಾರಿ ಅವರು. ಅದು ವಾಸ್ತು ರಂಗೋಲಿ ಮತ್ತು ಇಲ್ಲಿ ಹೋಮ ಇದೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಬನ್ನಿ ನೋಡೋಣ. ಹಾಗೆ ಹಾಕೊಂಡು ಈಗ ಆರತಿ ತೋರಿಸ್ಬೇಕು ಸರ್ ಗಣಪತಿಗೆ. ಮಹಾಗಣಪತೆ ನಮಃ. ಗಣಾನಾನ್ವಾ ಗಣಪತಿ ನಮಾಮಃ. ನೋಡಿ, ನಮ್ಮ ಕಡೆ ಏನೇ ಫಂಕ್ಷನ್ ಇರಲಿ, ಪೂಜೆ ಇರಲಿ, ಶುಭ ಕಾರ್ಯ ಇರಲಿ, ಫಸ್ಟ್ ಕಳಶ ಹಚ್ತೀವಿ ನಾವು. ಅದು ಕಳಶ ಹಚ್ಚಿ ನಮ್ಮ ಅಣ್ಣನ ಮಗಳು ಇವಳು ಕಳಶ ಹಚ್ಚಿ ಕೊಡ್ತಾ ಇದ್ದಾಳೆ ಅಲ್ಲಿ ಹೋಮ ಹತ್ರ ಇಡೋಕ್ಕೆ. ನೋಡಿ, ಇವ್ರು ನಮ್ಮಮ್ಮ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರಲ್ಲ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ನಮ್ಮಮ್ಮ. ಅದಾದಮೇಲೆ ಇವಾಗ ನೋಡಿ ಮನೆ ಶುದ್ಧಿ ಮಾಡ್ತಾ ಇದ್ದಾರೆ. ನೋಡಿ, ನಿಮಗೆ ಸ್ಟಾರ್ಟಿಂಗ್ ತೋರಿಸಿದ್ನೆಲ್ಲ ಅವಾಗ ಕಳಶ ಇಟ್ಟಿರಲಿಲ್ಲ, ಬರೀ ಡೆಕೋರೇಷನ್ ಇತ್ತು. ಇವಾಗ ಕಳಶ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಲ್ಲ. ನಾನು ನಮ್ಮ ಅಕ್ಕಂದಿರನ ಜೊತೆನೂ ಫೋಟೋ ತೆಕ್ಕೊಂಡೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಲ್ಲ. ಲಕ್ಷ್ಮೀ ನಾರಾಯಣ ಅದೆಲ್ಲ ಡೆಕೋರೇಟ್. ಈಗ ನೋಡಿ, ಹೋಮ ಶುರು ಮಾಡ್ತಾ ಇದ್ದಾರೆ. ಗಣಪತಿ ಪೂಜೆ, ವಾಸ್ತು ಪೂಜೆ ಮುಗೀತು. ಇವಾಗ ಹೋಮ ಶುರು ಮಾಡ್ತಾರೆ. ನಾವು ಹೆಣ್ಮಕ್ಳು ಒಂದು 4 ಜನ ಹೆಣ್ಮಕ್ಳು ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ. ಪಂಚಬಿಲ್ವ ದಶಬಿಲ್ವ ದರ್ಭೈಃ ಪ್ರಾಗುದಗ್ರೈಃ ತಥಾ ಪಶ್ಚಾದುದೀಶೀನಾಗ್ರೈಃ ಅತೋತ್ರದಃ ಪ್ರಾಗಗ್ರೈಃ ಪರಿಸ್ಥಿತ್ಯ ದ್ರವ್ಯಾಗ್ನಿಮಧ್ಯೆ ಪ್ರಣೀತಾಪಾತ್ರಂ ನಿಕ್ಷಿಪ್ಯ ಓಂ ಕೃಷ್ಣ ಗಂಧ ಆಯ್ತಾ ಏನಮ್ಮ? ನೋಡಿ, ಈ ಸುತ್ತು 8 ದಿಕ್ಕಲ್ಲಿ ಹಾಕ್ಬೇಕು. 1 2 3 4 5 6 7 8 ನೋಡಿ, ಇವಳು ಅಣ್ಣನ ಮಗಳು. ಪೂಜಾರಿ ಅವ್ರು ಹೇಳಿದರು 8 ದಿಕ್ಕಿಗೆ ಅರಿಶಿನ ಕುಂಕುಮ ಇಡಬೇಕಂತಂದು. ಹಾಗಾಗಿ ಇವಳು ಅಣ್ಣನ ಮಗಳು ಶ್ರುತಿ ಅಂತಂದು ಇವಳ ಹೆಸರು. ಅವಳು 8 ದಿಕ್ಕಿಗೆ ಅರಿಶಿನ ಕುಂಕುಮ ಇಡ್ತಾ ಇದ್ದಾಳೆ. ಅವಳು ಇಟ್ಟಾದ್ಮೇಲೂ ಮತ್ತು ನಾವು ಇಟ್ಟಿವಿ. ಅರಿಶಿನ ಕುಂಕುಮ ಇಟ್ಟು ಅಕ್ಷತೆ ಹಾಕಿ ಹೂ ಇಡ್ತಾ ಇದ್ದೀವಿ. ನೋಡಿ, ನಮ್ಮ ಅಕ್ಕ ನಾನು ಎಲ್ಲರೂ ಇಟ್ಟಿವಿ. ನಾವು ಅರಿಶಿನ ಕುಂಕುಮ ಇಟ್ಕೊಂಡ್ರೆ ಮುತ್ತೈದೆಯರಲ್ಲ. ಅನೇನಾಹ ಕುಟುಂಬದ್ವೇ ನಿವೇಶ ತ್ರಿಭಿಃ ಪಂಚಬಿಲ್ವ ದಶಬಿಲ್ವ ದರ್ಭೈಃ ಪ್ರಾಗುದಗ್ರೈಃ ಅಥ ಪಶ್ಚಾದುದೀಶೀನಾಗ್ರೈಃ ಅತೋತ್ರತಃ ಪ್ರಾಗಗ್ರೈಃ ಪರಿಸ್ಥಿತ್ಯ ದ್ರವ್ಯಾಗ್ನಿಮಧ್ಯೆ ಪ್ರಣೀತ. ಇದೆ ಹೋಗೋದ್ರಲ್ಲೇ ಒಂದು ಹೂವು ಕೊಡಮ್ಮ. ಹಾಗೇನೆ ಎಲ್ಲರೂ ಇಟ್ಕೊಂಡ್ರಿ ನಮ್ಮ ಏನಮ್ಮ? ಎಲ್ಲರೂ ಇಟ್ಕೊಂಡ್ರ? ಹುಡುಗರೆಲ್ಲ ಬೆಳಗ್ಗೆ ಬರ್ತಾರೆ. ನೋಡಿ, ಅರಿಶಿನ ಕುಂಕುಮ ಇಟ್ಕೊಂಡ್ವಿ, ನಾವು ಇಟ್ಕೊಂಡ್ವಿ, ಅವಳಿಗೂ ಇಟ್ಟಿದ್ವಿ ಅರಿಶಿನ ಕುಂಕುಮ. ಇಟ್ಟಾದ್ಮೇಲೆ ಇವಾಗ ಹೋಮ ಸ್ಟಾರ್ಟ್ ಮಾಡಿದರು. ಬನ್ನಿ ನೋಡೋಣ.
वासुदेवाय स्वाहा वासुदेवाय नमः ओम नमो वासुदेवाय स्वाहा वासुदेवाय नमः ओम नमो वासुदेवाय स्वाहा वासुदेवाय नमः वासुदेवाय स्वाहा वासुदेवाय नमः वासुदेवाय स्वाहा वासुदेवाय नमः ओम नमो भगवते वासुदेवाय स्वाहा वासुदेवाय नमः अधिदेव अनमन्यस्व अनुदेव अनमन्यस्व सरस्वदेव नस्व देवस्तविताः ನೋಡಿ ನಾಳೆ ಓಪನಿಂಗ್ ಬಂದಿರ್ತಾರಲ್ಲ ಎಲ್ಲರೂ ಹೆಣ್ಮಕ್ಳು ಮುತ್ತೈದರು ಅವರಿಗೆ ರಿಟರ್ನ್ ಗಿಫ್ಟಿಗೆ ಅಂತಂದು ಅರಿಶಿನ ಕುಂಕುಮ ಜರ್ಮನ್ ಸಿಲ್ವರ್ದು ವಿತ್ ಟ್ರೇ ಜೊತೆ ಅದು ತೊಗೊಂಡು ಬಂದಿದ್ವಿ ಮತ್ತು ಹಾಗೆ ಒಂದು ಸ್ವೀಟ್ ಲಾಡು ಒಂದು ಸ್ವಲ್ಪ ಖಾರ ಬಂದಿದ್ದು ಪ್ಯಾಕೆಟು ಎಲ್ಲ ಇಟ್ಟು ಪ್ಯಾಕ್ ಮಾಡ್ತಾಯಿದ್ವಿ. ನೋಡಿ ಹೋಮ ಮುಗೀತು, ಮಂಗಳಾರತಿ ಮಾಡಿದರು, ಮಂಗಳಾರತಿ ಕೊಡ್ತಾ ಇದ್ದಾರೆ. ಇವಾಗ ವಾಸ್ತು ಪೂಜೆ ಮಾಡಿ ದಕ್ಷಿಣ ಕೊಟ್ಟಿದ್ದೀರಾ, ನಾವು ಇವಾಗ ಬನ್ನಿ ಇವಾಗ ಕಿಚನ್ ಹೆಂಗೆ ಅಲಂಕಾರ ಮಾಡಿದ್ದಾರೆ ತೋರಿಸ್ತೀನಿ. ಆಗಲೇ ತೋರಿಸಿದ್ದು ಬರೀ ಕಿಚನಲ್ಲಿ ಸಾಮಾನು ಇಟ್ಟಿದ್ರು, ಹೂವಿನ ಡೆಕೋರೇಷನ್ ಏನು ಮಾಡಿದ್ದಿಲ್ಲ. ಇವಾಗೆಲ್ಲ ಹೂವಿನ ಡೆಕೋರೇಷನ್ ಮಾಡಿದ್ದಾರೆ, ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಹೂವಿನ ಡೆಕೋರೇಷನ್ನು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ನನಗಂತೂ ತುಂಬ ಇಷ್ಟ ಆಯಿತು. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಇಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ, ಆ ನಂಬರ್ ತೊಗೊಂಡು ನೀವು ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಬಂದು ಮಾಡಿಕೊಡ್ತಾರೆ ಎಲ್ಲ ಡೆಕೋರೇಟ್. ನಿಮ್ಗೆ ಯಾವ ಥರ ಬೇಕೋ ಆ ಥರ ಎಲ್ಲ ಡೆಕೋರೇಟ್ ಮಾಡ್ತಾರಂತೆ ಅವರು. ನಾನು ಕೇಳಿದೆ ಅವರಿಗೆ ಗೃಹ ಪ್ರವೇಶಕ್ಕಂತೇನೆಲ್ಲ ಎಲ್ಲ ಫಂಕ್ಷನ್ಗೂ ಯಾವ ಥರ ಬೇಕೋ ಆ ಥರ ಡೆಕೋರೇಷನ್ ಮಾಡ್ತೀನಿ ಅಂತ ಹೇಳಿದರು. ಅದೆಲ್ಲ ಆದಮೇಲೆ ಹೋಮ ಎಲ್ಲ ಮುಗೀತು. ಇವಾಗ ರಾತ್ರಿ ಊಟ ಮಾಡ್ತಾಯಿದ್ದೀವಿ ನೋಡಿ, ನಮ್ಮ ಅಕ್ಕ ಭಾವ ನಾವೆಲ್ಲರೂ ಊಟ ಮಾಡ್ತಾಯಿದ್ವಿ. ಎಲ್ಲ ಊಟ ಆದಮೇಲೆ ಎಲ್ಲ ಕೆಲವೊಂದು ಫೋಟೋ ತೆಗೆಸ್ಕೊಂಡಿವಿ ನಾವು. ತೆಗೆಸ್ಕೊಂಡಾದ್ಮೇಲೆ ತುಂಬ ಚೆನ್ನಾಗಿ ಅನ್ನಿಸ್ತು, ಹೋಮದೆಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಮತ್ತು ಇಷ್ಟೊತ್ತು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಮತ್ತು ನನ್ನ ಚಾನಲ್ ಯಾರು ಇನ್ನೂ ಹೊಸಬರು ನೋಡ್ತಾ ಇದ್ದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆ, ಇಷ್ಟ ಆಯಿತಾ? ಇಷ್ಟ ಆದರೆ ಏನು ಮಾಡಬೇಕು, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.